ರಾಜ್ಕುಮಾರ್ ಮಗಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಮುಂದಿದ್ದಂಥ ಮಗು ಹೋಯ್ತು ಅನ್ನೋ ಫೀಲ್ ಆಯಿತು. ಕಾಣದಂತೆ ಮಾಯವಾದನು. ಈ ವ್ಯಕ್ತಿನ ಇಷ್ಟೊಂದು ಪ್ರೀತಿಸ್ತಿದ್ದೇನೆ ನಾನು, ಇಷ್ಟೊಂದು ಇಷ್ಟಪಡ್ತಿದ್ದೇನೆ ಅಂತ ನಂಗೆ ಗೊತ್ತೇ ಇರಲಿಲ್ಲಲ್ಲ. ದೈವವು ಬೇರೆಲ್ಲಿದೆ. ಮಾರನೇ ದಿವಸ ಬೆಳಗ್ಗೆಯಿಂದ ಅಳು ಬರ್ತಾ ಇದೆ, ಅಥವಾ ನನ್ನ ಹಿಂದಿನ ಮುಂದಿನ ಜನ್ರೇಷನ್ಗೆ ಯಾವಾಗಲೂ ತುಂಬಿಸ್ಲಿಕ್ಕಾಗದೇ ಇರುವಂಥ ಒಂದು ನಿರ್ವಾತ ಸೃಷ್ಟಿಯಾಗಿದೆ. ಅಪ್ಪು ಒಡನಾಟಿಗಳ ಹೃದಯದಾಳ ರಾಜಕುಮಾರನ ಹುಟ್ಟುಹಬ್ಬ, ಹೃದಯವಂತ ಅಜರಾಮರ. ಐ ಥಿಂಕ್ ಎಡಿಟಿಂಗ್ ಸ್ಟುಡಿಯೋದಲ್ಲೇ ಇದ್ದೆ. ಇಬ್ಬರು ಬಂದು ಫಸ್ಟ್ ಹೇಳಿದರು, ನಾನು ನಂಬಲಿಲ್ಲ. ಆಸ್ಪತ್ರೆಗೆ ಹೋಗೋರು ಸುಮ್ಮನಿರ್ರಿ ಅಂತೇಳಿ. ಅವತ್ತು ಇಡೀ ದಿವಸ ನಾನು ನಂಬಿಲ್ಲ. ಟಿ ವಿ ಹಾಕಿದ್ವಿ, ರಾಘಣ್ಣ ಬಂದು ಹೇಳ್ತವ್ರೇನೋ, ಅಪ್ಪಾಜಿ ನಾನು ಉಳಿಸ್ಕೊಳಕ್ಕಾಗಿಲ್ಲ ಹಾಗೆ ಅಂತ ಹೇಳ್ಕೊಂಡು ನನಗೇನು ರಿಯಾಕ್ಟ್ ಆಗ್ತಾಯಿಲ್ಲ. ಅಂದರೆ ಅಳುಗಳು ಏನೂ ಬಂದಿಲ್ಲ. ಇನ್ಸಿಡೆಂಟ್ಲಿ ಏನಾಗಿದೆ, ಒಂದಷ್ಟು ದಿವಸದ ಹಿಂದೆ ನಮ್ಮ ತಂದೆ ಹೋಗಿದ್ರು. ನಮ್ಮ ತಂದೆ ಹೋದಾಗಲೂ ನಾನು ಹತ್ತಿರಲಿಲ್ಲ. ಅಂದರೆ ಅದು ಒಂಥರದ್ದು ಅದಕ್ಕೇನಾಗ್ಬಿಟ್ಟಿತ್ತು, ಓ ಇಲ್ಲ ನಾನೇ ಜವಾಬ್ದಾರಿ ತೊಗೋಬೇಕು, ಎಲ್ಲರನ್ನ ಸಂಭಾಳಿಸ್ಬೇಕು ಅಂತ ಎಲ್ಲ ಸಂಭಾಳಿಸ್ಕೊಂಡು ಹೋಗ್ತಾಯಿದ್ದು. ಸೊ ಇದಾಗ್ತಾಯಿತ್ತು. ಆವಾಗ ನನಗೆ ಒಂದು ಅವೇರ್ನೆಸ್ ಏನು ಕ್ರಿಯೇಟ್ ಆಗಿತ್ತು. ನಮ್ಮ ತಂದೆ ಹೋದಾಗ ಏಪ್ರಿಲ್ 24 ತಂದ ಅಣ್ಣವ್ರ ಹುಟ್ಟದ ಬದ್ದೆ ಅವ್ರು ಹೋದರು. ಸೊ ಅದೇನು ಅವೇರ್ನೆಸ್ ಕ್ರಿಯೇಟ್ ಆಗಿತ್ತು. ಕಂಪ್ಲೀಟ್ ಅಪೋಸಿಟ್ ಇಲ್ಲಾಗಿತ್ತು. ಇಲ್ಲ ಐ ಆಮ್ ನಂಬ್ಡ್, ಐ ಆಮ್ ನಾಟ್ ಫೀಲಿಂಗ್ ಎನಿಥಿಂಗ್. ನನಗೇನಾಗ್ತಿದೆ ಅನ್ನೋ ರೀತಿಯಲ್ಲಿ ಫೀಲಿಂಗ್ ಆಗ್ತಾಯಿಲ್ಲ. ಮನೆಗೆ ಹೋದೆ, ನನ್ನ ಹೆಂಡ್ತಿ ನನ್ನ ಮಕ್ಕ ನೋಡ್ತಾಳೆ, ಏನು ರೀ ಅದು ಅಂತೇಳಿ. ಏನು ಇಲ್ಲ ಆಗ್ತಾಯಿದೆ, ಗೊತ್ತಾಗ್ತಾಯಿಲ್ಲ ಅಂತ ಹೇಳ್ತಿದ್ರಲ್ಲ, ಬರ್ತಾಯಿದೆ, ಏನೋ ಗೊತ್ತಿಲ್ಲ. ಆ ಎಲ್ಲ ಪದ ಈಗ ಯೋಚಿಸ್ಕೊಂಡ್ರೆ ನನಗೆ ಅದ್ರ ವಾಸ್ತವ ಸತ್ಯ ಕಾಣಿಸ್ತಾ ಇದ್ದು ನಾನು ಒಪ್ಕೊಳಕ್ಕೆ ತಯಾರಿಲ್ಲ. ದಟ್ ಎಲ್ಲ ಏನೋ ಗೊತ್ತಾಗ್ತಾಯಿಲ್ಲ, ಏನೋ ಹೇಳ್ತವ್ರೆ, ಏನೋ ಗೊತ್ತಿಲ್ಲ ಹೀಗೆ ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ವಿ. ಅವತ್ತು ರಾತ್ರಿ ಇಡೀ ಸುಮ್ಮನೆ ಬೆಡ್ಡಲ್ಲಿ ಬಿದ್ದಿದ್ದೀವಿ ಹೊರತು ಏನೂ ರಿಯಾಕ್ಟ್ ಆಗ್ತಾಯಿರಲ್ಲ. ಮಾರನೇ ದಿವಸ ನಾನು ಇದಕ್ಕೆ ಹೋಗಬೇಕು ನೋಡಿ. ಮಾರನೇ ದಿವಸ ಬೆಳಗ್ಗೆಯಿಂದ ಅಳು ಬರ್ತಾಯಿದೆ. ಯಾಕೆ ಅಳ್ತಾ ಈ ವ್ಯಕ್ತಿನ ಇಷ್ಟೊಂದು ಪ್ರೀತಿಸ್ತಿದ್ದೇನೆ ನಾನು, ಇಷ್ಟೊಂದು ಇಷ್ಟಪಡ್ತಿದ್ದೇನೆ ಅಂತ ನಂಗೆ ಗೊತ್ತೇ ಇರಲಿಲ್ಲಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾಯಿತ್ತು. ಏನಾಯಿತು, ಅಣ್ಣವ್ರು ಹೋದಾಗ, ರಾಜ್ಕುಮಾರ್ ಅವರು ಹೋದಾಗ ಮನೆಯ ಹಿರಿಯ ಒಬ್ಬರು ಹೋದಂಗೆ ಒಂದು ಫೀಲ್ ಇತ್ತು. ಅಪ್ಪು ಸರ್ ಬಗ್ಗೆ ಏನಾಯಿತು ಅಂತ ಹೇಳಿದ್ರೆ, ಅಪ್ಪು ಸರ್ನ ನಾವು ಸಣ್ಣ ಹುಡುಗನಾಗೆ ನೋಡಿದ್ವಿ. ಇವತ್ತಿಗೂ ಎಲ್ಲ ನಮ್ಮ ಮನೆಯಲ್ಲಂತೂ ಎಲ್ಲ ಮಕ್ಕಳಿಗೆ ಹಾಡು ಹೇಳಬೇಕಾದ್ರೆ ಬಾನ ದಾರಿಯಲ್ಲಿ ಸೂರ್ಯ ಜಾರಿ ಹೋದನೋ ಹಾಡು ಹೇಳ್ತಾ ಇದ್ವಿ. ಸೊ ನಮ್ಮ ತಲೆಯಲ್ಲಿ, ಅವರು ನನಗಿಂತ ವಯಸ್ಸಲ್ಲಿ ಹಿರಿಯರಾದರೂ ಕೂಡ ನಮ್ಮ ತಲೆಯಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಆ ಮಗು ಈಗ ದೊಡ್ಡವನಾಗಿದೆ. ಸೊ ಇಟ್ಸ್ ದಟ್ ಚೈಲ್ಡ್ ಹೂ ಹ್ಯಾಸ್ ಗ್ರೋನ್ ಅಪ್ ಅನ್ನೋ ಒಂದು ಫೀಲಿಂಗಲ್ಲೇ ಇದಾಗ್ತಾ ಹೊರತು ಸೊ ಒಂದು ಸಣ್ಣ ಮಗು ಬೆಳೆದು ನಿಂತಾಗ ನಿಮ್ಗೆ ಅದ್ರ ಬಗ್ಗೆ ಏನು ಫೀಲಿಂಗ್ ಇರುತ್ತೆ. ಅಪ್ಪು ಸರ್ ಬಗ್ಗೆ ಇಡೀ ಕರ್ನಾಟಕಕ್ಕೆ ಅದೇ ರೀತಿಯ ಫೀಲಿಂಗ್ ಇತ್ತು. ರಾಜ್ಕುಮಾರ್ ಮಗಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಮುಂದಿದ್ದಂಥ ಮಗು, ಭಕ್ತ ಪ್ರಹ್ಲಾದ ಇದು ಎಲ್ಲವೂ, ಬೆಟ್ಟದ ಹೂವು ಎಲ್ಲವೂ ದೊಡ್ಡದಾಗಿ ಸ್ಟಾರ್ ಆದ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಚೆನ್ನಾಗಿ ಫೈಟ್ ಮಾಡ್ತಾನೆ, ಏನು ಗುರು ಎಷ್ಟು ಚೆನ್ನಾಗಿ ಮಾಡ್ತಾನೆ ಅನ್ನೋ ಫೀಲಿಂಗ್ ಎಲ್ಲ ಇತ್ತು. ಐ ಥಿಂಕ್ ದ್ಯಾಟ್ ಹ್ಯಾಪೆಂಡ್. ಅಪ್ಪು ಸರ್ ಹೋದಾಗ ನಮಗೆ ಆ ಮಗು ಹೋಯಿತು ಅನ್ನೋ ಫೀಲ್ ಆಯಿತು. ಸೊ ಹಿರಿಯರೊಬ್ಬರು ಹೋದಾಗ ಅದಕ್ಕೊಂದು ಬೇರೆ ರೀತಿಯ ಒಂದು ಸಮಾಧಾನ ಅಥವಾ ವ್ಯವಧಾನ ಇರುತ್ತೆ. ನಮಗೆ ವಯಸ್ಸಾಗಿತ್ತು, ತುಂಬ ಜೀವನ ನೋಡಿದರು, ತುಂಬ ಕೊಟ್ಟು ಹೋದರು ಅಂತೇಳಿ. ಮಗು ಹೋದಾಗ ನೀವು ಯಾವ ರೀತಿಯ ಒಂದು ಇದು ಮಾಡ್ಕೋತೀರ. ಸೊ ಆ ವ್ಯಾಕ್ಯೂಮ್ ಕ್ರಿಯೇಟ್ ಉಳ್ಸೋಕ್ಕಾಗಿಲ್ಲ, ಅಂದರೆ ನೀಗ್ಸೋಕ್ಕಾಗಲ್ಲ. ಇವತ್ತಿಗೂ ನೆನೆಸ್ಕೊಂಡ್ರೆ ನಿಮ್ಗೊಂಥರ ಕಣ್ಣಲ್ಲಿ ನೀರು ಬರುತ್ತೆ, ಮನಸ್ಸು ಆರ್ದ್ರವಾಗತ್ತೆ. ಯಾಕಂತ ಹೇಳಿದ್ರೆ ಅವ್ರು ನಾಳೆ ದೊಡ್ಡ ಸ್ಟಾರ್ ಬರ್ಬೋದು, ಹೂ ವುಡ್ ಹ್ಯಾವ್ ಅರ್ನ್ ಮೋರ್ ಫಿಲ್ಮ್ಸ್, ಇನ್ನೂ ಹೆಚ್ಚಿನ ಕೋಟಿಗಳನ್ನು ಸಂಪಾದಿಸಿರುವಂಥವ್ರು, ಸಿನಿಮಾಗಳು ಸಂಪಾದಿಸಿರುವಂಥವ್ರು, ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡುವಂಥವ್ರು ಬರ್ಬೋದು. ಬಟ್ ನಿಮ್ಮೊಳಗೆ ಆ ನಗುವನ್ನು ಮೂಡಿಸುವ, ನಿಮಗೊಂದು ಹೇಳಿದ್ನಲ್ಲ ಫೀಲ್ ಇದೆಯಲ್ಲ, ನಮ್ಮ ಕಣ್ಮುಂದಿರೋ ಮಗುದು ಎಷ್ಟು ಚೆನ್ನಾಗಿ ಬೆಳೆದಿದೆ, ಎಷ್ಟು ಚೆನ್ನಾಗಿ ಸಾಧಿಸಿದೆ ಅನ್ನೋ ಫೀಲಿಂಗ್ ತರೋಂಥವ್ರು ಇನ್ನೊಬ್ರು ಬರಲ್ಲ. ಸೊ ಹಾಗಾಗಿ ನಮ್ಮೊಳಗಿರುವಂತಹ ಒಂದು ಹೋಗಬೇಕಾದ್ರೂ ನಮ್ಮೊಳಗಿರುವಂತಹ ಒಂದು ಮಮತೆ, ಭ್ರಾತೃತ್ವವನ್ನು ಅವರು ಜಾಗೃತವಾಗಿಸಿ ಹೊರಟೋದ್ರು. ಸೊ ಅದು ಐ ಥಿಂಕ್ ಇಟ್ ವಿಲ್ ಬಿ ಲೈಕ್ ದಟ್. ಅದು ಬಿದ್ದಂತಾಗ, ನೀವು ಹೇಳ್ದಂಗೆ ಮೇರು ಪರ್ವತ ಬಿದ್ದಾಗ, ಇನ್ನು ಯಾವಾಗಲೂ ಅಟ್ಲೀಸ್ಟ್ ನಮ್ಮ ಜನ್ರೇಷನ್ ಅಥವಾ ನನ್ನ ಹಿಂದಿನ ಮುಂದಿನ ಜನ್ರೇಷನ್ಗೆ ಯಾವಾಗಲೂ ತುಂಬಿಸ್ಲಿಕ್ಕಾಗದೇ ಇರುವಂಥ ಒಂದು ನಿರ್ವಾತ ಸೃಷ್ಟಿಯಾಗಿದೆ. ಸೊ ಆ ನಿರ್ವಾತವನ್ನು ಯಾರೂ ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ತನಕ ಈಗ ನಾನು ಹೇಳಿದ್ನಲ್ಲ, ಇದು ಹಿಂಗೆ ಚಪ್ಪಲಿ ತೆಗೆದು ಕೊಟ್ಟರು ಅದಿಲ್ಲ ಅಂಥೇಳಿ, ಇಂಥದಕ್ಕೆ ಸಾಕ್ಷಿಯಾಗಿರುವಂಥವು ಸಾವಿರಾರು ಜನ ಇದ್ದಾರೆ. ಅವರೆಲ್ಲರೂ ಬಾಯ್ಬಿಟ್ಟು ಹೇಳೋಕ್ಕೆ ಶುರು ಮಾಡಿದ್ರು. ಸೊ ಏನಾಯಿತು, ನಿಮಗೆ ಇದಕ್ಕಿದ್ದಂಗೆ ಒಬ್ಬ ಮನುಷ್ಯನ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇದ್ದಾಗ ಎದುರುಗಡೆ ಸಿಕ್ಕರೆ ನಗನಗ್ತಾ ಮಾತಾಡಿಸ್ಬೇಕು, ಅವ್ನು ಮಾಡೋ ಕೆಲಸ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಖುಷಿಯಾಗಿರಬೇಕು, ಸಂಪಾದಿಸಿದ್ರಲ್ಲಿ ಹಂಚಬೇಕು. ಅರ್ಥ ಆಗ್ತದೆ. ತಾನೇನೋ ಸಂಪಾದಿಸ ಮನೆಗೆ ಒಂದಿಷ್ಟು ಕೊಟ್ಟ, ಆಮೇಲೆ ಉಳಿದದನ್ನು ಜನರಿಗೆ ಕೊಟ್ಟ ಅನ್ನೋಂಥದ್ದು. ಈ 4 ಪಾಯಿಂಟಲ್ಲಿ ಇವರು ಟಿಕ್ ಆಗ್ತಾರೆ. ಅರ್ಥ ಆಗ್ತಿಲ್ಲ ನಿಮಗೆ. 2ನೇ ಆಪ್ಷನ್ ತೋರಿಸಿ,
ನಿಮ್ಗೆ ಇದ್ದಕ್ಕಿದ್ದಂಗೆ ಆಗಲೇ ಹೇಳ್ದಂಗೆ ಆ ಮಗು ಹೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮಗು ಒಳಗೆ ಇಷ್ಟೊಂದು ದೊಡ್ಡ ಮನಸ್ಸಿತ್ತ, ಅದು ನಮ್ಗೆ ಗೊತ್ತಿರಲಿಲ್ವಲ್ಲ. ನಾವು ಸುಮ್ಮನೆ ಹಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಕೂತ್ಕೊತಾನೆ ಅನ್ನೋ ರೀತಿಯಲ್ಲಿ ಮತ್ತು ನಮಗೆ ಎಂಜಾಯ್ ಮಾಡ್ತಾನೆ, ನಮ್ಮ ಜೊತೆ ನಗ್ನಗ್ತಾ ಮಾತಾಡ್ತಾನೆ, ದೊಡ್ಡ ಮನುಷ್ಯನ ಮಗ. ಈ ದೊಡ್ಡ ಮನುಷ್ಯನ ಮಗನ ಒಳಗೆ ಇಷ್ಟೊಂದು ದೊಡ್ಡತನ ಇತ್ತ ಅನ್ನೋದು ಯಾವುದು ನಮ್ಗೆ ಗೊತ್ತಿರಲಿಲ್ವಲ್ಲ. ಇದು ಯಾವಾಗ ಹೊರಗೆ ಬರ್ತಾ ಹೋಯ್ತು ಅದು ನಮ್ಮೊಳಗೆ ಒಂಥರದ ಪ್ರೀತಿ ವಾತ್ಸಲ್ಯವನ್ನು ಇನ್ನೂ ಹೆಚ್ಚು ಇಮ್ಮಡಿಸ್ಲಿಕ್ಕೆ ಶುರುವಾಯಿತು. ನಮಗೆ ಆಪ್ಷನ್ ಇಲ್ವಾ ಸರ್ ಆ ಥರದ್ದು? ಈಗ ನೋಡಿ ಅವ್ರು ಹಂಗಿದ್ರು, ಅವ್ರ ಥರ ಇವನಿದ್ದಾನೆ ಅಂತ ಹೇಳೋಕ್ಕೆ, ಇವ್ರ ಥರ ಇವನಿರೋದಾನೆ ಅನ್ನೋ ಪ್ರಶ್ನೆ ಹಾಗೆ ಪ್ರಶ್ನೆಯಾಗಿ ಉಳಿದಿದೆ, ಅದಕ್ಕೆ ಉತ್ತರ ಇಲ್ಲ. ಸೊ ಹಾಗಾಗಿ ಏನಾಯಿತು ಅಂತ ಹೇಳಿದರೆ, ಈ ಸೆನ್ಸ್ ಆಫ್ ಲಾಸ್ ಇದೆಯಲ್ಲ, ಮನುಷ್ಯತ್ವದ ಲಾಸ್ ಇದೆಯಲ್ಲ, ಅದು ಇನ್ಯಾರು ಅಂಥವ್ರಿಲ್ಲ ಅನ್ನೋದು ಅದು ಹೆಚ್ಚೆಚ್ಚು ಇದಾಗಲಿಕ್ಕೆ ಶುರುವಾಯಿತು. ಸೊ ನೀವು ಯಾವುದೇ ಅಜ್ಜಿನ ಕೇಳಿ, ಯಾವುದೇ ಒಂದು ಮಗುನ ಕೇಳಿ, ಅವರು ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅವರ ಇದನ್ನು. ಆಮೇಲೆ ಒಂದು ಇಡೀ ಕರ್ನಾಟಕಕ್ಕೆ ಒಂದು ಆದಾಯ ಇದಿದೆಯಲ್ಲ, ಏನದು ಒಂದು ಸಾಂಸ್ಕೃತಿಕ ನಾಯಕತ್ವದ ಕೊರತೆ ಏನಿತ್ತು ಆಫ್ಟರ್ ರಾಜ್ಕುಮಾರ್, ಅದು ಸಣ್ಣದಾಗಿ ಆ ಸ್ಥಾನವನ್ನು ಇವರು ಆಕ್ರಮಿಸ್ಕೊಂತ ಹೇಳ್ಬೋದು. ಅದನ್ನು ಕಂಪ್ಲೀಟಾಗಿ ಅಲ್ಲಿ ಹೋಗಿ ಅದನ್ನು ತಮ್ಮ ಇದಕ್ಕೆ ಸ್ವಾಧೀನಕ್ಕೆ ತೊಗೋತಾರೆ. ಅವರಾಗಿ ತೊಗೊಳ್ಳಲ್ಲ, ಜನರು ಕೊಡ್ತಾರೆ, ಜನರು ಉಪಾಧಿಯಾಗಿ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅದು ಸ್ಪ್ರೆಡ್ ಆಗ್ತಾ ಇವತ್ತು ಒಳ್ಳೆತನಕ್ಕೆ, ದಾನ ಧರ್ಮಕ್ಕೆ, ಆಮೇಲೆ ಒಂದು ಯೂತ್ನೆಸ್ ಅಂತ ಏನು ಹೇಳ್ಬೋದು, ಒಳಗಿರುವಂತಹ ಒಂದು ಯುವಕರ ಶಕ್ತಿಯ ಇದಕ್ಕೆ ಎಲ್ಲದಕ್ಕೂ ಅವರು ಒಂಥರ ಕಳಶಪ್ರಾಯರಾಗಿ ಆ್ಯಂಡ್ ಬಹುಶಃ ಏಕೈಕ ಸಾಂಕೇತಿಕ ರಾಯಭಾರಿಯಾಗಿದ್ದಾರೆ. ಸೊ ಹಾಗಾಗಿರೋದ್ರಿಂದ ಅಫ್ಕೋರ್ಸ್ ಅದು ಜನರು ಅವ್ರನ್ನ ಎತ್ತಿ ತಿರುಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಯಾರು ಅಭಿಮಾನಿ ಅಲ್ವೋ ಅವ್ರು ಕೂಡ ಎರಡು ಮಾತು ಹೇಳೋಕ್ಕಾಗ್ತಿರ್ಲಿಲ್ಲ. ಎಷ್ಟೋ ಜನ ಹೇಳ್ತಾರೆ ಅಷ್ಟೆಲ್ಲ ಮಾಡಿದ್ದು, ಸರಿ ಗುರು ಅಷ್ಟೆಲ್ಲ ಮಾಡಿದ್ರು ಇಷ್ಟಾದರೂ ಮಾಡ್ತೀನಿ ಅಂತ ಒಪ್ಕೊಂಡಿದ್ಯಾ? ಸರಿ, ಇಷ್ಟು ಮಾಡಿದ್ದನ್ನು ಇನ್ನೊಬ್ಬ ತೋರಿಸ್ಬಿಡು ನೀನು, ಸಾಕ್ಷಿಯಾಗಿ ನಾವೇ ಇದ್ದೀವಿ. ನನಗಂತೂ ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು, ನನ್ನ ಕಣ್ಣು ಮುಂದೆ ಆ ಮಕ್ಕಳಿಗೆಲ್ಲ ಕೊಟ್ಟರು. ಇನ್ನು ಎಷ್ಟೋ ಜನ ಬರ್ತಾರೆ ನಿಮಗೆ ಇದು ಏನದು ಕೋವಿಡ್ ಟೈಮಲ್ಲೆಲ್ಲ ಹೆಲ್ಪ್ ಮಾಡಿದ್ರು ಸರ್ ಎಕ್ಸಾಮ್ಗೆ ಪರೀಕ್ಷೆ ಇದಿರಲಿಲ್ಲ, ಹಣ ಇರಲಿಲ್ಲ, ಕೊಟ್ಟರು ಸರ್, ಕಾಯಿಲೆ ಕೊಟ್ಟರು ಸರ್, ಅದು ಯಾವುದೋ ಒಂದು ದೇವಸ್ಥಾನಕ್ಕೆ. ಆಮೇಲೆ ಇನ್ನೊಂದು ಅವ್ರು ನಮಗೂ ಗೊತ್ತಿರೋದು, ಅವ್ರು ಹಾಡಿದರೆ ಕಾಸು ತೊಗೋತಾ ಇರಲಿಲ್ಲ, ಆ ಎಲ್ಲ ಕಾಸುಗಳನ್ನು ಅವ್ರು ಚಾರಿಟಿ ಅಥವಾ ದೇವಸ್ಥಾನಕ್ಕೆ ಬರೆದು ಬಿಡ್ತಿದ್ರು. ಸೊ ದೇವಸ್ಥಾನಕ್ಕೆ ಹೋಗ್ತಾಯಿತ್ತು. ಈ ನಿಮ್ಮ ಹತ್ರ ಬಂದರೆ ಇವತ್ತೇನೋ ಮಾಡಿದ್ರೆ ಏನೋ ಒಂದು ಯಾವುದೋ ಮಹಿಳಾ ಸಬಲೀಕರಣದ ಸಂಸ್ಥೆಗೆ ಕಳಿಸ್ಬಿಡ್ತಿದ್ರು ಹಾಡೇನು. ಸೊ ಅವ್ರು ಕಾಸು ತೊಗೋತಾ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರು ಕಾಸು ತೊಗೋತೇನಂತ ಅದಕ್ಕೆ ಚೆಕ್ ಬರೆದು ನೀವು ಕಳಿಸ್ಬೇಕಿತ್ತು. ಸೊ ಅದಲ್ಲಿ ಹೋಗ್ತಾಯಿತ್ತು ಕಾಸು. ಈ ತಾನು ದುಡಿಯೋದನ್ನು ಬೇರೆಯವ್ರಿಗೆ ಹಿಂಗೆ ಸಾರಾಸಗಟ್ಟಾಗಿ 10% 20% ಅಲ್ಲ, ಹಾಡೋದಂತೂ ಕಂಪ್ಲೀಟ್ಲಿ ಅವರು ಹಿಂಗೆ ಯಾವ್ದೇನಂತ ಐ ಆಮ್ ನಾಟ್ ಅ ಸಿಂಗರ್, ನನ್ನ ಹೆಸರಿಗೋಸ್ಕರ ನೀವು ಕೊಡ್ತಿದ್ದೆ ತಾನೆ, ಆ ಹೆಸರು ಬೇರೆಯವ್ರಿಗೆ ಹೋಗ್ಬಿಡ್ಲಿ ಅನ್ನೋ ರೀತಿಯಲ್ಲಿ ಹಿಂಗೆ ಕೊಟ್ಬಿಡೋದಿದೆಯಲ್ಲ, ಎಷ್ಟು ಜನರು ಮಾಡೋಕ್ಕೆ ಸಾಧ್ಯ? ಸೊ ನಿಮ್ಗೆ ಹಿಂಗೆ ಎಷ್ಟು ಜನ, ನಾನು ಯಾವುದೇ ಕೇಳೋದು ಯಾರ ಹತ್ರ ಆದರೂ ಇದ್ದಾಗ ಚೆನ್ನಾಗಿ ಮಾತಾಡ್ಸಿದ್ರು, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರು, ಅವ್ರು ಮಾಡೋ ಕೆಲಸನ ಶಿಸ್ತಲ್ಲಿ ಮಾಡಿದರು, ಮತ್ತು ತಾನು ಸಂಪಾದಿಸಿದ್ರೆ ಎಲ್ಲರ ಜೊತೆ ಹಂಚ್ಕೊಂಡ್ರು. ಶೋ ಮಿ ಹೌ ಮೆನಿ ಪೀಪಲ್ ಇವತ್ತಿನ ಕಾಲಘಟ್ಟದಲ್ಲಿ ನಿಮ್ಗೆ ಬೆರಳೆಣಿಕೆ ಸಿಗಲ್ಲ, ಅಂಥದ್ರಲ್ಲಿ ಒಬ್ಬ ಸಿನಿಮಾ ವ್ಯಕ್ತಿ ಸಿಗ್ತಾನೆ ಅಂದರೆ ಅಫ್ಕೋರ್ಸ್ ಎತ್ತಿರುಗ್ತಾರೆ ಎಲ್ಲರೂ. ಇಲ್ಲ ಆಯಿತು. ಒಂದು ಏನಾಯಿತು, ನನಗೆ 1-2 ಸಿನಿಮಾ ಬೇರೆ ಕಡೆ ಸಿಕ್ತು. ಅದು ಮುಗಿಸಿ ನಾನು ಈ ಕಡೆ ಬರೋ ಹಂತದಲ್ಲಿರಬೇಕಾದ್ರೆ ಅವರು ಅವರ ಇದನ್ನು ಶುರು ಮಾಡ್ಕೊಬಿಟ್ಟಿದ್ರು, ಏನದು PRK ಫಿಲ್ಮ್ಸ್ ಅಂತ ಶುರು ಮಾಡಿದ್ರು ಅಮೆಝಾನ್, ವಿಚ್ ಇಸ್ ಅಗೇನ್ ಫಾರ್ ದಿ ಫಸ್ಟ್ ಟೈಮ್ ಒಬ್ಬ ಕನ್ನಡ ನಟ ಡಿಜಿಟಲ್ ಕ್ಷೇತ್ರದಲ್ಲಿ ಸಿನಿಮಾಗಳಾಗಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಓಪನ್ ಮಾಡಿದ್ರು. ನೀವು ಅದರಲ್ಲಿ ಒಂದು ಸಿನಿಮಾ ಚೆನ್ನಾಗಿತ್ತು, ಇನ್ನೊಂದು ಸಿನಿಮಾ ಚೆನ್ನಾಗಿಲ್ಲ ಅನ್ನೋದೆಲ್ಲ ಕಮೆಂಟ್ ಮಾಡ್ಬೋದು, ಬಟ್ ಯಾರೋ ಸಂಬಡಿ ವಾಸ್ ಇನ್ವೆಸ್ಟಿಂಗ್ ಅಲ್ವಾ, ಮಾಡೋಣ ಇಂಥ ಸಿನಿಮಾಗಳು ಮಾಡೋಣ ಅನ್ನೋ ರೀತಿಯಲ್ಲಿ ಹೋಗ್ತಾಯಿದ್ರು. ನಿಮ್ಗೆ ಸಿಗಲ್ಲ, ಬೇರೆ ಹೆಚ್ಚಿನ ಆಪ್ಷನ್ ಸಿಗಲ್ಲ. ಸೊ ಅವರು ಇದು ಕ್ಷೇತ್ರನ ನಾವು ಕ್ಯಾಪ್ಚರ್ ಮಾಡಲೇಬೇಕು, ನಾಳೆ ದಿನ ದೊಡ್ಡ ಮಾರ್ಕೆಟ್ ಆಗುತ್ತೆ ಅನ್ನೋ ಒಂದು ವಿಷನ್ ಇತ್ತು. ಇವತ್ತಿದ್ರೆ ಆ ವಿಷನ್ ಇನ್ನೂ ದೊಡ್ಡದಾಗಿ ಬೇರೆ ರೀತಿ ಸ್ಪ್ರೆಡ್ ಆಗಿ ಹಾಗೇ ಆಗ್ತಿತ್ತು. ಸೊ ಆ ರೀತಿ ಶುರು ಆಗ್ತಾ ಹೋಯಿತು. ನಾನು ಅಲ್ಲಿ 1-2 ಪಿಚ್ ಮಾಡೋಕ್ಕೆ ಹೋದಾಗೆಲ್ಲ ಅವರು ಸ್ವಲ್ಪ ಏನೋ ದೊಡ್ಡದು ಮಾಡಿ, ಸ್ವಲ್ಪ ಗ್ರ್ಯಾಂಡಾಗಿರೋದು ಮಾಡಿ ನೋಡೋಣ. ನನಗದು ಯಾಕೋ ತಲೆಯಲ್ಲಿ ಕೂತಿತ್ತು, ಇವ್ರ ಕೈಯಲ್ಲಿ ಮಾಡಿಸ್ಬೇಕು ಮತ್ತು ಕನಕದಾಸನ ಮಾಡಿಸ್ಬೇಕು ಅಂತೇಳಿ. ಅರೇ ನಾರ್ಮಲಾಗಿ ಮಾತಾಡ್ರಿ, ಪ್ಯಾಂಟ್ ಶರ್ಟ್ ಹಾಕೊಂಡು ಯಾವುದೋ ಫಿಲ್ಮ್ ಹೇಳ್ರಿ ಅಂತ ಹೇಳ್ಕೊಂಡು, ನಾನೇನು ರೀ ಕಂಬಳಿ ಹೊತ್ಕೊಂಡು ಕುರಿ ಕಾಯ್ಕೊಂಡು ದೇವರು ಅಂತ ಹೇಳ್ರಿ ಯಾರು ನಂಬಲ್ಲ ನನ್ನ, ನಾವು ನಮಸ್ತೀವಿ ಬನ್ನಿ ಸಾರ್ ಅಂತ ಹೇಳ್ಕೊಂಡು ನಮ್ಮದೇನೋ ಬಂಡದ ಧೈರ್ಯ ಎಲ್ಲ ಇತ್ತು. ಸೊ ಅದೇ ಆಗಿದ್ದು. ಐ ಥಿಂಕ್ ಅದೇ ಎಷ್ಟೋ ಜನರು ಹೇಳಿದ್ರು, ಆ್ಯಂಡ್ ವಿಚ್ ಐ ಆಲ್ಸೋ ಫೀಲ್ ದಟ್ ನನ್ನ ಯೋಗ್ಯತೆಗೂ ಹೆಚ್ಚಿನ ಇದು ಸಿಕ್ಕಿದೆ ನನಗೆ. ಯಾವ ಸಿನಿಮಾನೇ ರಿಲೀಸ್ ಆಗದೆ ಇರೋ ಟೈಮಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಡೇಟ್ ತೊಗೊಂಡು ನಾನೊಂದು ಸಿನಿಮಾ ಮಾಡಿದೆ ಅಂತ ಹೇಳಿದ್ರೆ
ಐ ಥಿಂಕ್ ನಂಗೆ ತುಂಬ ಸಿಕ್ಬಿಡ್ತು. ಸೊ ಇನ್ನೊಂದು ಅದಕ್ಕಿಂತ ಹೆಚ್ಚು ನನಗೆ ಬೇಡ ಅಂತ ವಿಧಿ ಅಥವಾ ಇದೇನು ಹೇಳ್ತೀವಿ ನಾವು ಕಾಸ್ಮಿಕ್ ಇವುಗಳು. ಹೌದು, ನಂಗೀಗ ಅದನ್ನು ನಾಟಕ ಮಾಡೋಕೆ ಮನಸ್ಸಿಲ್ಲ. ಈಗ ಸಿನಿಮಾ ಮಾಡೋದಿರಲಿ, ಅದನ್ನ ನಾಟಕ ಮಾಡಬೇಕು ಅಂತ ಮನಸ್ಸಿಲ್ಲ ನನಗೆ. ಫಸ್ಟ್ ನಾಟಕ ಮಾಡೋಣ ಸರ್ ಹಂಗೆ ಮಾಡ್ಕೊಂಡು ಆಮೇಲೆ ನಂಗೆ ಅದ್ರ ಬಗ್ಗೆ ಆ ಪ್ರಾಜೆಕ್ಟ್ ತಲೆಯಿಂದ ಹೋಗ್ಬಿಟ್ಟಿದೆ. ಅದಿಲ್ಲ ಈಗ ನನಗೆ. ಅದು ಅಫ್ಕೋರ್ಸ್ ಈಗ ಇನ್ನೊಬ್ಬ ಆ್ಯಕ್ಟರ್ ಮಾಡ್ಬೋದು, ಅದು ಮಾಡ್ಬೋದು. ಅದು ಸಮೂಹ ಅದು ಹೊಟ್ಟೋಗ್ಬಿಡತ್ತಲ್ಲ. ಈಗ ನಾನು ಕಾದಂಬರಿ ಬರೆದಿದ್ದೀನಿ, ಎಷ್ಟೋ ಜನಕ್ಕೆ ನನ್ನ ಕವಿರಾಜ್ ಅವರು ಹೇಳಿದ್ರು ತುಂಬ ಚೆನ್ನಾಗಿದೆ ಸಿನಿಮಾ ಮಾಡಿ ಸೀರೀಸ್ ಮಾಡ್ಬೋದು ಅಂತೇಳಿ. ನಾನೇನು ಹೇಳೋದು, ಅದು ನನ್ನ ಮನಸ್ಸಿಂದ ಹೊರಗೆ ಬಂದಾಯ್ತು ಸರ್. ಅದು ಒಳಗೆ ಕಾಡಿದ್ರೆ ತಾನೇ ನಾವು ಮಾಡಬೇಕು ಅಂತ ನಾನು ಕಾದಂಬರಿ ಮಾಡಿದೆ, ಬಿಟ್ಟೆ. ಅದು ನನ್ನ ಮನಸ್ಸಿಂದ ಹೊರಗೆ ಹೋಗ್ಬಿಟ್ಟು, ನನ್ನ ತಲೆಯಿಂದ ಹೊರಗೆ ಹೋಗ್ಬಿಟ್ಟಿದೆ. ನಾವು ಐ ಡೋಂಟ್ ವಾಂಟ್ ದ್ಯಾಟ್ ಸ್ಟೋರಿ. ನಾನು ಹೊರಗೆ ಮಾಡ್ತಿದ್ದೀನಿ. ಐ ಥಿಂಕ್ ದಟ್ಸ್ ವಾಟ್ ಹ್ಯಾಪನ್ ವಿತ್ ಕನಕದಾಸ. ನನಗೆ ಮತ್ತೆ ಅದನ್ನು ಮಾಡುವ ಧೈರ್ಯ ಇಲ್ಲ. ಧೈರ್ಯ ಇನ್ ದ ಸೆನ್ಸ್ ಅದ್ರ ಜೊತೆ ಇದ್ದು ಜೀವಿಸ್ಬೇಕು. ಹತ್ತತ್ರ 4 ವರ್ಷ ಅದು ತಲೆ ಒಳಗೆ ಇತ್ತು, ಇವ್ರನ್ನ ಹೆಂಗಾದ್ರೂ ಕನ್ವಿನ್ಸ್ ಮಾಡಬೇಕು ಅನ್ನೋಂಥದ್ದು. 2 ವರ್ಷ ಆದಮೇಲೆ ನಾಟಕ ಮಾಡೋಣ, ಕನ್ವಿನ್ಸ್ ಆಗ್ತಾರೆ ಇವರು ಅನ್ನೋ ರೀತಿಯಲ್ಲಿ ಇದ್ವಿ. ಅವ್ರು ಒಂದು 2 ಸಲ ಸಿಕ್ಕಿದಾಗ ಅದೇ ಹೇಳ್ರಿ, ವಾಟ್ ಮ್ಯಾನ್ ಬರೀ ಅದೇ ಲೈನ್ ಹೇಳ್ತಿದ್ರಲ್ರಿ, ಲೈನೂ ಅಲ್ಲ ಅದೇ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಿದ್ರಲ್ರಿ ಅನ್ನೋ ರೀತಿಯಲ್ಲೇ ಇದ್ರು. ಬಟ್ ಸಮಹ ಅವ್ರು ಇನ್ನೊಂದು 2 ವರ್ಷ ಪುಷ್ ಮಾಡಿದರೆ ಐ ಥಿಂಕ್ ಐ ವುಡ್ ಹ್ಯಾವ್ ಕನ್ವಿನ್ಸ್. ಹೇಳೋದಲ್ಲ ಸರ್, ಅದು ಒಂದು ಥರದ್ದು ಅವ್ರದ್ದೊಂದು ಫ್ರೆಂಡ್ಸ್ಗಳದೆಲ್ಲ ಒಂದಷ್ಟು ಬಂದುಬಿಡೋರು. ಅವ್ರು ಕರೆಸ್ತಾ ಇರಲ್ಲ, ಬರ್ತಾ ಇರ್ತಿದ್ರು. ಅದನ್ನು ಜಾಲಿ ವಾತಾವರಣ ಇರ್ತಾಯಿತ್ತು. ಎಷ್ಟೋ ಸಲ ಜೋರಾಗಿ ನಕ್ಕೊಂಡು ನಮ್ಮ ಕಡೆ ನೋಡ್ಕೊಂಡು ಸಾರಿ ಅಂತ ಹೇಳ್ತಂದ್ರೆ ನಾವು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಿದ್ವಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು. ಐ ಥಿಂಕ್ ಹಿ ವಾಸ್ ಲೀಸ್ಟ್ ಇಂಟ್ರೆಸ್ಟೆಡ್. ಅಂದರೆ ನಾನು ನಿಂದು ಏನು ತೆಗ್ಸ್ಕೋಬೇಕು ಅಂತ ನಿನಗೆ ಗೊತ್ತು ಗುರು, ಕೊಟ್ಟಿದ್ದೀನಿ ನಿನಗೆ, ಡೇಟ್ ಕೊಟ್ಟಂದ್ರೆ ಮುಗೀತು ಅನ್ನೋ ರೀತಿಯಲ್ಲಿ ಇರ್ತಾಯಿದ್ರು. ಅವ್ರ ಕೆಲಸ ಇಲ್ಲದೆ ಇದ್ದರೆ ಅಲ್ಲೇ ಕೂತ್ಕೊಂಡಿರ್ತಿದ್ರು. ಸ್ವಲ್ಪ ಇನ್ನೂ ಅರ್ಧ ಮುಕ್ಕಾಲು ತಾಸು ಬ್ರೇಕ್ ಇದೆ ಅಂತ ಹೇಳಿದ್ರೆ ಬಹುಶಃ ಇಲ್ಲ. ಬಟ್ ಎಲ್ಲೇ ಇದ್ದರೂ ಅವ್ರ ಸುತ್ತ ಒಂದು 10-15 ಜನ ಇರ್ತಾಯಿದ್ರು. ಏನೇನೋ ವಿಷಯ ನಡೀತಾ ಇತ್ತು, ಮಾತುಕತೆ ನಡೀತಾ ಇರ್ತಿತ್ತು, ಡಿಸ್ಕಷನ್ ನಡೀತಾನೆ ಇರ್ತಾಯಿತ್ತು. ಒಂದು 2-3 ಸಲ ಫ್ಯಾಮಿಲಿ ಬಂದರೆ ಅವ್ರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಿದ್ರು. ಯಾರಿಗೂ ಏನೂ ಟೆನ್ಷನ್ ಆಗ್ತಾ ಇರಲ್ಲ ಅವ್ರು ಇರೋದರಿಂದ. ಎಷ್ಟೋ ಸಲ ಏನಾಗುತ್ತೆ ಅಂದರೆ ಒಬ್ಬ ಸ್ಟಾರ್ ಇರೋದ್ರಿಂದನೇ ಆಟೋಮೆಟಿಕ್ ಒಂದು ಥರದ ಸೀರಿಯಸ್ನೆಸ್, ಒಂದು ಟೆನ್ಷನ್ ಬರ್ತಾಯಿತ್ತು. ಅವರಿಂದ ಯಾರಿಗೂ ಆಗ್ತಾ ಇರಲಿಲ್ಲ, ಅವ್ರು ನಮಗೂ ಕೊಡ್ತಾ ಇರಲಿಲ್ಲ, ಅವರು ತೊಗೋತಾ ಇರಲಿಲ್ಲ ಲೋಡು. ಸೊ ಇಸ್ ದ ಮೋಸ್ಟ್ ಜಾಲಿ ಆರಾಮ್ಸೆ ಪರ್ಸನ್ ಆನ್ ದ ಸೆಟ್. ಯಾವುದೇ ರೀತಿಯ ಇದಿರಲಿಲ್ಲ. ದ ಓನ್ಲಿ ಟೈಮ್ ಅವ್ರು ಸ್ವಲ್ಪ ಇನ್ವಾಲ್ವ್ ಆಗ್ತಿದ್ದೆ ಯಾವಾಗ ಅಂತ ಹೇಳಿದ್ರೆ ಡ್ಯಾನ್ಸು ಫೈಟ್ ಇರಬೇಕಾದ್ರೆ ಇದು ಮಾಡ್ತಾರೆ. ಫೈಟ್ ಆಗಬೇಕಾದ್ರೆ ಅವರು ನಾನು ಒದಿತೀನಿ, ಓಕೆ ಸರ್ ನೀವು ಒದಿತೀರಲ್ಲಿ ಸೇಫ್ಟಿ ಅದು ಓಕೆ, ಅವ್ರಿಗೆಲ್ಲಿ ಸೇಫ್ಟಿ ಕೊಟ್ಟಿದ್ದೀರಾ, ಅದೆಲ್ಲ ಸ್ವಲ್ಪ ನೋಡ್ಕೊತಾ ಇದ್ದು. ಅದು ಬಿಟ್ಟರೆ ಸೀನಲ್ಲಿ ಒಂದು ಸಲ ಡೈಲಾಗ್ ಪಕ್ಕ ಆದಮೇಲೆ ಎದುರುಗಡೆ 2 ಸಲ ರಿಹರ್ಸಲ್ ಆದಮೇಲೆ ತೊಗೊತಿದ್ದು ಒಂದು ಸಲ ಹಿಂಗೆ ಡೈರೆಕ್ಟರ್ ನೋಡ್ತಾಯಿದ್ರು. ಡೈರೆಕ್ಟರ್ ಏನಾದರೂ ಸ್ವಲ್ಪ ಅವ್ರ ಕಡೆ ಮುಖ ನೋಡಿ ಹಿಂಗೆ ಅಂತ ಹೇಳ್ತಾಯಿದ್ರು, ಒಂದು ಬಾರ್ ತೊಗೊಳ್ಳೋಣ ಅಂತ ಹೇಳ್ಕೊಂಡು ಹೇಳ್ತಾಯಿದ್ರು. ಅಷ್ಟು ಜಾಲಿ. ಆದರೆ ಅವ್ರಿಗೆ ಗೊತ್ತಾಗ್ತದೆ ನನಗೆ ಇವ್ರಿಗೆ ಬೇಕು, ಹೇಳೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತುಕತೆ ಆಗ್ತಿತ್ತು. ನನಗೇನು ಅಂದರೆ ಇಂಥವೇ ಸಿನಿಮಾ ಮಾಡಬೇಕು ಅಂತೇಳಿ. ಈಗ ನಾನು ಪುನೀತ್ ಹಾಕ್ಕೊಂಡು ಇನ್ನೊಂದು ಜಾಕಿ ಮಾಡೋಕ್ಕಂತೂ ಸಾಧ್ಯ ಇರಲಿಲ್ಲ. ಬಹುಶಃ ನನ್ನ ಕಪ್ ಆಫ್ ಟೀ ಅಂತ ಏನು ಹೇಳ್ತೀವಿ ಅದಲ್ಲ. ಆಮೇಲೆ 2ನೇದು ಏನು ಅಂತ ಹೇಳಿದರೆ, ನಾನು ಅವ್ರನ್ನ ಹಾಕೊಂಡು ಮತ್ತೆ 2ನೇ ಜಾಕಿ ಅಥವಾ ಇನ್ನೊಂದು ಅಪ್ಪು ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿದರೂ ಕೂಡ ಅದು 2ನೇ ಜಾಕಿ ಅಥವಾ 2ನೇ ಅಪ್ಪುನೇ ಹಾಕಿರ್ತೀನಿ, ನಾನು ಸೆಕೆಂಡ್ರಿಯಾಗಿ ಉಳಿತು ಬಿಡ್ತಿದ್ನಲ್ಲ. ಅದ್ರ ಬದಲು ಇಂಥದ್ದೇನಾದರೂ ಮಾಡಿದ್ರೆ, ಅದು ಪ್ರಯತ್ನದಲ್ಲೇ ಏನೋ ಹೊಸ್ತಿದ್ರೆ ಅದೇನಾದರೂ ಬೇರೆ ರೀತಿ ಇದಾಗ್ತಿತ್ತು. ನಮಗೆ ಇದಾಗಿದ್ದು ಯಾವಾಗ ಅಂತ ಹೇಳಿದರೆ, ತಂದೆ ಕ್ಯಾರೆಕ್ಟರ್ ಬರುತ್ತೆ. ಆ ಹುಡುಗನ ತಂದೆ ಕ್ಯಾರೆಕ್ಟರ್ ಬಂದು ಅವರಿಗೆ ಐ ಥಾಟ್ ದ್ಯಾಟ್ ನೀವು ನನ್ನ ಮಗನ ಅಭಿಮಾನಕ್ಕೆ ಯೋಗ್ಯರಾಗಿದ್ದರೆ ಅದನ್ನು ನೀವು ದೇವ್ರ ಮುಂದೆ ಜನರ ಮುಂದೆ ದೊಡ್ಡವರಾಗ್ಲಿಕ್ಕೆ ಹೋಗಿ ಒಬ್ಬ ತಂದೆ ಮುಂದೆ ತುಂಬ ಚಿಕ್ಕವರಾಗಿಬಿಟ್ರಿ ಅಂಥೇಳಿ ಹೋಗಬೇಕು. ಪ್ರಶ್ನೆ ಏನು ಬಂತಂತೆ, ಈ ಡೈಲಾಗ್ನ ಅಪ್ಪು ಸರ್ಗೆ ಹೇಳಬೇಕಂದ್ರೆ ಯಾರು ಹೇಳ್ತಾರೆ? ಕನ್ನಡದ ಯಾವುದೇ ನಟ ಹೇಳಿದ್ರು ಅದಕ್ಕೊಂದು ತೂಕ ಇಲ್ಲ ಅನ್ನೋದರಿಂದ ಶುರುವಾಯಿತು ಮಾತುಕತೆ. ಅಂದರೆ ಸ್ವಲ್ಪ ಗ್ರಾವಿಟಾಸ್ ಬೇಕು. ನೀವು ಒಬ್ಬ ವ್ಯಕ್ತಿ ಬಂದು ಒಬ್ಬ ಸೂಪರ್ ಸ್ಟಾರ್ಗೆ, ಇದು ನನ್ನ ತಲೆಯಲ್ಲಿ ಇದ್ದದ್ದಲ್ಲ, ನಾನು ಬರೆಯಬೇಕಾದ್ರೆ ಬರೆದ್ಬಿಟ್ಟೆ, ಯಾಕಂದರೆ ಬರೀಬೇಕಾದ್ರೆ ಇದೆಲ್ಲ ತಲೆ ಕೆಡಿಸ್ಕೊಬಾರ್ದು. ನಮ್ಮ ಪ್ರೊಡ್ಯೂಸರ್ಗೆ ದೊಡ್ಡ ಸಮಸ್ಯೆ ಆಯಿತು, ಸಾರ್ ಅದು ಸಾಧ್ಯನೇ ಇಲ್ಲ ಸರ್, ನಾಳೆ ದಿನ ತುಂಬ ಸಮಸ್ಯೆ ಆಗುತ್ತೆ ಅಂತ. ನಾನು ಫಸ್ಟ್ ಒಪ್ಪಲಿಲ್ಲ. ಸರ್ ಜನರಿಗೆ ಏನು ಹೇಳ್ತೀರಾ, ಅಭಿಮಾನಿಗಳದೆಲ್ಲ ಸಿನಿಮಾ ಇದು ಮಾಡೋಕ್ಕೆ ಆಗಲ್ಲ ಸರ್. ಸೊ ಪುನೀತ್ ಸರ್ ಓಕೆ ಅಂದಮೇಲೆ ಬೇರೆಯವ್ರು ಯಾರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು ಸರ್, ನಾನು ರೆಡಿ ಇದ್ದೀನಿ ಅಂತ ಹೇಳಿ 1 ತಾಸು ಆದಮೇಲೆ ನಂಗೆ ಒಂದು ಮಾತು ಕರೆಕ್ಟ್. ನಮ್ಮ ಕುಮಾರಸ್ವಾಮಿ ಅಂತ ನಮ್ಮದು ಇವರಿದ್ದಾರೆ, ನಾನು ರೆಗ್ಯುಲರಾಗಿ ನಮ್ಮದು ಎಕ್ಸಿಕ್ಯೂಟಿವ್, ಹೇಳೋ ಮಾತು ಏನು ಅಂತ ಹೇಳಿದ್ರೆ, ಅಷ್ಟು ವ್ಯಕ್ತಿಯ ತೂಕಕ್ಕೆ ಇಂಥದ್ದೊಂದು ಇದು ಹೇಳಬೇಕು ಅಂದರೆ ಅದು ಆನ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಲ್ಲ, ಯಾರೋ ದೊಡ್ಡವರೇ ಬರಬೇಕು ಅನ್ನೋ ರೀತಿಯಲ್ಲಿ. ಆವಾಗೆಲ್ಲ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ನಂದು ದುರಾಸೆ ಒಂದಿತ್ತು, ಮೋಹನ್ ಲಾಲ್ ನನ್ನ ಫೇವ್ರೇಟ್ ಆ್ಯಕ್ಟ್ರು ಅಂತೇಳಿ ಹಾಕಿದೆ ನಮ್ಮ ಪ್ರೊಡ್ಯೂಸರ್ಗೆ. ನೋಡಿ ಸರ್, ಲಾಲ್ ಸರ್ ಥರದವರೆಲ್ಲ ಇದ್ದರೆ, ಮಮ್ಮೂಟಿ ಅಥವಾ ಲಾಲ್ ಸರ್ ಥರದವರೆಲ್ಲ ಇದ್ದರೆ, ಬೇರೆ ಭಾಷೆಯ ಸೂಪರ್ ಸ್ಟಾರ್ ಬಂದರೆ ಆಗ ಒಂದು ತೂಕ ಬರುತ್ತೆ. ಓಕೆ ಅಂತೇಳಿ ಅವ್ರು ಆಮೇಲೆ ಹುಡುಕಿ ಅದು ಹೆಂಗೆಂಗೋ ಆಯಿತು. ಆ ಒಂದು ಪಾಯಿಂಟ್ ಬಿಟ್ಟರೆ ನನಗೆಲ್ಲೂ ಈ ಡೌಟೇ ಬರಲಿಲ್ಲ, ನಾನು ಇವ್ರಿಗೋಸ್ಕರ ಬರೀತಿದ್ದೀನಿ ಅಂದರೆ ಇವ್ರು ಕೊಡಲೇ ಇಲ್ವಲ್ಲ ಆ ರೀತಿ.
ಆ ರೀತಿ ಒಂದು ಥಾಟೇ ನನ್ನ ತಲೆ ಒಳಗೆ ಹಾಕಲಿಲ್ಲ. ಸೊ ಅದು ಹಾಗೆ ನಡೀತಾ ಹೋಯಿತು.